Dr. Ravi Kumar. I'm working as a director in JC College in Kolar. So ಇವತ್ತಿನ ದಿನ ಈ ಪ್ರಾಪರ್ಟಿ ಪ್ರಜಾ ಎನ್ಕ್ಲೇವ್ ಅಂತ ಪ್ರಜಾ ಇನ್ಫಿನಿಟಿ ಎನ್ಕ್ಲೇವ್ ದಿಸ್ ಈಸ್ ಎ ಪ್ರಾಜೆಕ್ಟ್ ನೇಮ್ ಆಫ್ ದ ಪ್ರಜಾ ಪ್ರಾಪರ್ಟೀಸ್. ಸೊ ಇದರ ನಾವು ಇವತ್ತು ಬಂದು ನೋಡಿದ್ವಿ, ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆಗೆ ಬಂದ್ವಿ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ದಿಸ್ ವಾಸ್ ಎ ವೆರಿ ಗುಡ್ ಪ್ರಾಪರ್ಟಿ. ಈ ಎಲ್ಲ ಅಪ್ರೂವಲ್ಸು ರೇರಾ ಅಪ್ರೂವಲ್ ಇದೆ ಆ್ಯಂಡ್ ಆಲ್ಸೋ BTL ಅಪ್ರೂವಲ್ಸ್ ಎಲ್ಲ ಇದೆ. ಸೊ ಇದರಿಂದ ನಮಗೆ ವೆರಿ ನೈಸ್ ಪ್ಲೇಸ್, ಆಲ್ಸೋ ವೆರಿ ನಿಯರ್ ಟು ದಿ ರೈಲ್ವೆ ಸ್ಟೇಷನ್ ಆ್ಯಂಡ್ ಆಲ್ಸೋ ಅಪ್ರೋಚಬಲ್ ಟು ಆಲ್ ದ ಸಿಟಿ ಆಗಿರೋದ್ರಿಂದ ಇದು ನಮಗೆ ತುಂಬ ಇಷ್ಟ ಆಗಿದೆ. ಸೊ ವಿ ಹ್ಯಾವ್ ಪ್ಲೇಸ್ ಇನ್ ಆರ್ಡರ್ ಆ್ಯಂಡ್ ವಿ ಹ್ಯಾವ್ ಡನ್ ದ ಪರ್ಚೇಸಿಂಗ್ ಆಲ್ಸೋ. ದಿಸ್ ಆರ್ ದ ಡಾಕ್ಯುಮೆಂಟ್ಸ್ ವಾಟ್ ವಿ ಹ್ಯಾವ್ ಗಾಟ್ ಇಟ್ ಫ್ರಮ್ ಟುಡೇ. ಸೊ ಇಂಥದ್ದು ಪ್ರಾಪರ್ಟೀಸನ್ನು ನಾವು ಪರ್ಚೇಸ್ ಮಾಡಿದರೆ ನಮಗೆ ಫ್ಯೂಚರ್ನಲ್ಲಿ ಎನ್ಹ್ಯಾನ್ಸ್ಮೆಂಟ್ ವ್ಯಾಲ್ಯೂ ತುಂಬ ಎನ್ಹ್ಯಾನ್ಸ್ಮೆಂಟ್ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ನಾವು ಸ್ಟೇ ಇನ್ ಬ್ಯಾಂಗ್ಳೂರ್ ವೈಟ್ ಫೀಲ್ಡ್, ಬಟ್ ಆದ್ರೂ ನಾವು ಅಲ್ಲಿಂದ ಬಂದು ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಸೊ ಇದು ಫ್ಯೂಚರ್ ಎನ್ಹ್ಯಾನ್ಸ್ಮೆಂಟ್ಗೆ, ಪ್ರಾಪರ್ಟಿ ಎನ್ಹ್ಯಾನ್ಸ್ಮೆಂಟ್ಗೆ ತುಂಬ ಅವಕಾಶ ಇರುವಂಥ ಒಂದು ವೆಂಚರ್ ಆಗಿರೋದ್ರಿಂದ ನಾವು ಪರ್ಚೇಸ್ ಮಾಡಿದ್ವಿ. ನಮ್ಮ ಫ್ರೆಂಡ್ಸ್ಗಳು ಎಲ್ಲರಿಗೂ ಹೇಳ್ತಾ ಇದ್ವಿ, ಲೆಟ್ ಅಸ್ ಟ್ರೈ ಟು ಪರ್ಚೇಸ್ ಹಿಯರ್ ಅಂತ ಒಂದು ನಮಗೆ ಇಷ್ಟ ಆಗಿದೆ. ಸೊ ಪರ್ಚೇಸ್. ನಮಸ್ಕಾರ, ನಾನು ಲತಾ, ಪ್ರಜಾ ಪ್ರಾಪರ್ಟೀಸ್ನ ಮ್ಯಾನೇಜರ್. ನೀವಿವತ್ತು ನೋಡ್ತಾ ಇರುವಂತಹ ಲೇಔಟ್ ಬಂದುಬಿಟ್ಟು ಪ್ರಜಾ ಇನ್ಫಿನಿಟಿ ಎನ್ಕ್ಲೇವ್ ಅಂತ. ಇದು ನಮ್ಮ ಮಾಲೂರಲ್ಲಿದೆ. January 25th ನಾವು ಲಾಂಚ್ ಮಾಡಿದ್ದೀವಿ ಇವತ್ತು. ಸೊ ತುಂಬ ಚೆನ್ನಾಗಿದೆ ಲೇಔಟು. ಆಲ್ರೆಡಿ ಕಂಪ್ಲೀಟ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ಇದು ಮಾಲೂರು ಟೌನ್ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿದೆ. ಇದು BMRD ಅಂಡರಲ್ಲಿ ಬರುತ್ತೆ ಮತ್ತು ರೇರಾಯಿಂದ ಸರ್ಟಿಫೈ ಆಗಿದೆ ಮತ್ತು ಇಂಡಿವಿಜುವಲ್ ಖಾತಾ ಕೂಡ ಇದೆ ನಮ್ಮ ಪ್ರಾಪರ್ಟಿಯಲ್ಲಿ. ಇದು ಕಂಪ್ಲೀಟ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ಕನ್ಸ್ಟ್ರಕ್ಷನ್ಗೆ ಇರುವಂತಹ ಪ್ರಾಪರ್ಟಿ. ಸೊ ಬ್ಯಾಂಕ್ ಲೋನ್ ಕೂಡ ನಿಮಗೆ ಅಪ್ ಟು 90% ಎಲ್ಲ ಲೀಡಿಂಗ್ ಬ್ಯಾಂಕ್ ಕಡೆಯಿಂದ ನಿಮಗೆ ಲೋನ್ ಅವೈಲೇಬಲ್ ಕೂಡ ಇದೆ. ಮತ್ತು ಅಮ್ಯುನಿಟೀಸ್ ಹೇಳಬೇಕಂತಂದರೆ ಇದನ್ನು ತುಂಬ ಬ್ಯೂಟಿಫುಲ್ ಆಗಿ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ. ಹೇಗೆ ಅಂತಂದರೆ ಮೇನ್ ರೋಡ್ ಬಂದುಬಿಟ್ಟು ನಿಮಗೆ 50 ಫೀಟು ಕಾಂಕ್ರೀಟ್ ರೋಡ್ ಇದೆ ಮತ್ತು ಸಬ್ ರೋಡ್ಸ್ ನಿಮಗೆ 30 ಫೀಟು ಕಾಂಕ್ರೀಟ್ ರೋಡ್ ಇದೆ. ಒಂದು ಸೈಟಿಗೂ ಕೂಡ ನಾವು ವಾಟರ್ ಕನೆಕ್ಷನ್ ಇದೆ, STP ಕನೆಕ್ಷನ್ ಇದೆ ಮತ್ತು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ. ಅದೆಲ್ಲ ಅಂಡರ್ಗ್ರೌಂಡ್ ಮಾಡಿಕೊಟ್ಟಿದ್ದೀವಿ. ಮತ್ತು CC ಡ್ರೈನೇಜ್ ಇದೆ ಮತ್ತು ನಾವು ಪಾರ್ಕ್ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಕಾಮನ್ ಏರಿಯಾ ಇದೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ, ವಾಕಿಂಗ್ ಟ್ರ್ಯಾಕ್ ಇದೆ. ಇದು ಗೇಟೆಡ್ ಕಮ್ಯುನಿಟಿ ವಿತ್ ಗ್ರ್ಯಾಂಡ್ ಆರ್ಚ್ ಇದೆ ನಮ್ಮ ಪ್ರಾಪರ್ಟಿಯಲ್ಲಿ. ಸೊ ನೀವು ಇವಾಗ ಮನೆ ಕಟ್ಕೊಂಡಿರೋಕ್ಕೂ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್. ಮತ್ತು ನೀವು ಏನಾದರೂ ಇನ್ವೆಸ್ಟ್ಮೆಂಟಿಗೆ ಮಾಡ್ತೀರಾ ಅಂತಂದ್ರೂ ಕೂಡ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್. ನೀವು ಬಂದು ಇಲ್ಲಿ ನಿಮ್ಮ ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ವಿದಿನ್ 3-4 ಇಯರ್ಸಲ್ಲಿ ನಿಮಗೆ ಒಳ್ಳೆ ಅಪ್ರಿಸಿಯೇಷನ್ ಆಗುತ್ತೆ. ಸರ್ ಟೋಟಲ್ ಈ ಪ್ರಾಜೆಕ್ಟನ್ನು ನಾವು 4 acres 30 ಗುಂಟಲ್ಲಿ ಮಾಡಿದ್ದೀವಿ. ಟೋಟಲ್ 81 ಸೈಟ್ಸ್ ಇದೆ ಸರ್. ಇಲ್ಲಿ ಎಲ್ಲ ಫೇಸಿಂಗಲ್ಲೂ ಅವೈಲೇಬಲ್ ಇದೆ. ನಾರ್ತ್, ಈಸ್ಟ್, ಸೌತ್, ವೆಸ್ಟಲ್ಲಿದೆ ಮತ್ತು ಕಾರ್ನರ್ಸ್ ಇದೆ, ಆಡ್ ಸೈಡ್ಸ್ ಇದೆ. ಎಲ್ಲ 30-40, 30-50, 30-60 ಆಡ್ ಫೇಸಿಂಗ್ ಆಡ್ ಡೈಮೆನ್ಷನಲ್ಲಿ ಅವೈಲೇಬಲ್ ಇದೆ. ಸಿಟಿಯಿಂದ ಎಷ್ಟು ದೂರ ಇದೆ? ಇದು ಮಾಲೂರು ಸಿಟಿಯಿಂದ ಜಸ್ಟ್ ನಿಮಗೆ 1 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಸರೌಂಡಿಂಗ್ ಎಲ್ಲ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿದೆ. ಸ್ಕೂಲ್ಸ್ ಇದೆ. ಇಲ್ಲೇ ಗುರುಕೃಪಾ ಸ್ಕೂಲ್ ಇದೆ, ನಿಂತ್ಕೊಂಡು ನೋಡ್ಬೋದು, ನಮ್ಮ ಲೇಔಟಿಂದನೇ ಕಾಣಿಸುತ್ತೆ. ಮತ್ತು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಇಲ್ಲಿ ನಿಮಗೆ ಒಂದು ಜಸ್ಟ್ 2-3 ಮಿನಿಟ್ಸ್ ವಾಕೇಬಲ್ ಇದೆ. ಮತ್ತು ಅದಾನಿ ಫುಡ್ ಲಾಜಿಸ್ಟಿಕ್ ಅಂತ ಒಂದು ಅದಾನಿ ಅವ್ರದ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ನಮ್ಮ ಲೇಔಟಲ್ಲೇ ನಿಂತ್ಕೊಂಡು ನೋಡ್ಬೋದು, ನಿಮ್ಗೆ ಕಾಣಿಸುತ್ತೆ. ಮತ್ತು ರೈಲ್ವೆ ಸ್ಟೇಷನ್ ನಿಮಗೆ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ಮತ್ತು ಹೊಸದಾಗಿ ಮಾಲೂರು ಬಸ್ ಸ್ಟಾಪ್ ಕನ್ಸ್ಟ್ರಕ್ಷನ್ ಆಗ್ತಿರೋದು ನಿಮಗೆ ಜಸ್ಟ್ 800 ಮೀಟರ್ಸಲ್ಲಿದೆ. ಹಳೆ ಬಸ್ ಸ್ಟಾಪ್ ನಿಮಗೆ ಒಂದು 1 ಕಿಲೋಮೀಟರಲ್ಲಿದೆ. ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ ನಿಮಗೆ ಅರೌಂಡ್ 1.5 to 2 ಕಿಲೋಮೀಟರ್ಸ್ ಒಳಗಡೆ ಸಿಗುತ್ತೆ. ಆ್ಯಂಡ್ ಇಲ್ಲೇ ನೀವು ಏನಕ್ಕೆ ಸೈಟ್ ತೊಗೋಬೇಕು ಅಂತಂದರೆ ಇಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಇದೆ ಸರ್. ಡೆವಲಪ್ಮೆಂಟ್ ಹೇಗೆ ಅಂತಂದರೆ ಮೇನ್ ಡೆವಲಪ್ಮೆಂಟ್ ಏನಂತ ಅಂದರೆ ಇವಾಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸರೌಂಡಿಂಗ್ ನಿಮಗೆ STRR ರಿಂಗ್ ರೋಡ್ ಇದೆ ಮತ್ತು ಚೆನ್ನೈ ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ವೇ ಕೂಡ ಇದೆ. ಆ್ಯಂಡ್ ಇನ್ನೊಂದು NH75 ಇಲ್ಲಿ ಒಟ್ಟಿಗೆ ನಿಮಗೆ ನಿಯರ್ ಬೈ ಆಗುತ್ತೆ. ಇನ್ನು ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಹೇಗಿದೆ ಅಂತಂದರೆ ಇದು ಮಾಲೂರಲ್ಲೇ ನಮ್ಮ ಪ್ರಾಜೆಕ್ಟ್ ಇರೋದು, ಮಾಲೂರು ಸಿಟಿಯಲ್ಲೇ ಇರೋದು. ಸೊ ಮಾಲೂರು ಸಿಟಿಯಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲೊಂದು ಅರೌಂಡ್ 50 to 1 lakh ಎಂಪ್ಲಾಯ್ಮೆಂಟ್ ಇದೆ. ಇನ್ನು ನಮ್ಮ ಲೇಔಟಿಂದ ಒಂದು 10 ಕಿಲೋಮೀಟರ್ಸಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ ಲೇಔಟ್ ಇದೆ. ಸೊ ಅಲ್ಲಿ ಅರೌಂಡ್ 1.5 ಲ್ಯಾಕ್ವರೆಗೂ ಎಂಪ್ಲಾಯ್ಮೆಂಟ್ ಇದೆ. ಇನ್ನು ವೇಮ್ಗಲ್ ಇಲ್ಲಿಂದ 20 ಕಿಲೋಮೀಟರ್ಸ್ ಆಗುತ್ತೆ. ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಕೂಡ ಒಳ್ಳೆ ಎಂಪ್ಲಾಯ್ಮೆಂಟ್ ಇದೆ. ಆ್ಯಂಡ್
ಒಳ್ಳೊಳ್ಳೆ ಕಂಪನೀಸ್ ಎಲ್ಲ ಇದ್ದಾವೆ. ಹೊಸೂರು ಕೂಡ ನಿಮಗೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಆ್ಯಂಡ್ ಇನ್ನೊಂದು ಐ ಟಿಗೂ ಏನು ಕಡಿಮೆ ಇಲ್ಲ. ವೈಟ್ ಫೀಲ್ಡ್ ITPL ಇಲ್ಲಿಂದ ಜಸ್ಟ್ 40 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ಈ ಎಲ್ಲ ಡೆವಲಪ್ಮೆಂಟ್ಸ್ ಇದೆ, ಎಲ್ಲ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಇದೆ. ಆ್ಯಂಡ್ ಪ್ರಜಾ ಇನ್ಫಿನಿಟಿ ಎನ್ಕ್ಲೇವಲ್ಲಿ ಏನಾದರೂ ಸೈಟ್ ತೊಗೋಬೇಕು ಅಂತಂದರೆ ನಮ್ಮ ಆಫೀಸ್ ಬಂದು ಸಾಕಾರ್ ನಗರಲ್ಲಿದೆ. ನಮ್ಮ ಸಾಕಾರ್ ನಗರ್ ಆಫೀಸಿಗೆ ಬನ್ನಿ, ನಾವೆಲ್ಲ ಅವೈಲೇಬಲ್ ಇರ್ತೀವಿ. ಹಾಗೆ ನಮ್ಮ ವೆಬ್ಸೈಟ್ ಇದೆ prajaproperties.com. ಸೊ ಅಲ್ಲಿ ಕೂಡ ನಮ್ಮ ವೆಬ್ಸೈಟ್ ಮೂಲಕ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಪ್ಲೇಯಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಅವೈಲೇಬಲ್ ಇದೆ. ಈ ನಂಬರ್ಗೆ ಕಾಲ್ ಮಾಡಿ ನಾವು ಯಾವಾಗಲೂ ಕೂಡ ನಿಮ್ಮ ಒಂದು ಸೇವೆಗೆ ಅವೈಲೇಬಲ್ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಪ್ರಾಪರ್ಟಿ ಅಂತ ಬಂದಾಗ ಎಲ್ಲೇ ಒಂದು ಪ್ರಾಪರ್ಟಿ ಬೈ ಮಾಡಬೇಕು ಅಂತಂದರೆ ಎಲ್ಲಿ ಬೈ ಮಾಡಬೇಕು ಅನ್ನೋದು ಮೊದಲು ಬರುತ್ತೆ, ಯಾಕೆ ಎಲ್ಲಿ ಬೈ ಮಾಡಬೇಕು ಅನ್ನೋದು ಬರುತ್ತೆ, ಪ್ಲಸ್ ಅದರಲ್ಲಿ ಪ್ರೋಸ್ ಏನಿದೆ ಕಾನ್ಸ್ ಏನಿದೆ ಅಂತ ಬರುತ್ತೆ. ಸೊ ಮಾಲೂರು ಅಂತ ಏರಿಯಾ ತೊಗೊಂಡಾಗ ಈಗ ಹೊಸದಾಗಿ ಇಂಪ್ರೂವ್ ಆಗ್ತಾ ಇದೆ. ಬೆಂಗಳೂರಿಗೆ ತುಂಬ ಹತ್ತಿರವಾದಂಥ ಜಾಗ. ಹಾಗೆ ದೇವನಹಳ್ಳಿಯಿಂದ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ, ಮಾಲೂರು ಕನೆಕ್ಟ್ ಮಾಡಿಕೊಂಡು ಹಾಗೆ ಹೊಸೂರಿಗೆ ಹೋಗ್ತಾ ಇದೆ. ಇದು ಇಂಡಸ್ಟ್ರಿಯಲ್ ಕಾರಿಡಾರ್ ಆಗ್ತಾ ಇದೆ. ಹಾಗಾಗಿ ಈ ಪ್ರಾಪರ್ಟಿ ಇಲ್ಲಿ ಇವತ್ತು ನಾವು ಐಡೆಂಟಿಫೈ ಮಾಡಿರೋ ಪ್ರಾಪರ್ಟಿ ಮುಂದೆ ಒಳ್ಳೆ ಬೆಳೆಗೆ ಒಳ್ಳೆ ಅಪ್ರಿಷಿಯೇಷನ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಗೆ ಹೋಗೋ ಚಾನ್ಸಸ್ ಇದೆ ಅಂತ ನಾವು ಐಡೆಂಟಿಫೈ ಮಾಡಿದ್ದೀವಿ. ಬೆಂಗಳೂರಿಂದ ಕೇವಲ ವೈಟ್ ಫೀಲ್ಡಿಂದ 21 ಕಿಲೋಮೀಟರ್ ಇದೆ, ಸರ್ಜಾಪುರದಿಂದ 15-16 ಕಿಲೋಮೀಟರ್ ಇದೆ, ಹಾಗೂ ಹೊಸಕೋಟೆಯಿಂದ 20 ಕಿಲೋಮೀಟರ್ ಜಾಗದಲ್ಲಿ ಈ ಒಂದು ಪ್ರಾಪರ್ಟಿ ಇದೆ. ಸೊ ಎಲ್ಲಿ ತಗೋಬೇಕು ಅನ್ನೋದಕ್ಕೆ ಒಂದು, ಅದಾದ ಮೇಲೆ ಅದರದ್ದು ಲೀಗಾಲಿಟಿ ಏನಿದೆ, ಲೀಗಲ್ ಒಪಿನಿಯನ್ ಹೇಗೆ ತಗೋಬೇಕು, ಡಾಕ್ಯುಮೆಂಟ್ ಹೇಗೆ ಚೆಕ್ ಮಾಡಬೇಕು ಅಂತ ರಾಮಕೃಷ್ಣ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಯ್ ಸರ್, ನಮಸ್ತೆ. ನನ್ನ ಹೆಸರು ರಾಮಕೃಷ್ಣ ಅಂತ ಮಾತಾಡ್ತಾ ಇದ್ವಿ, ಪ್ರಜಾ ಪ್ರಾಪರ್ಟೀಸ್ MD ಮಾತಾಡ್ತಾ ಇದ್ವಿ. ಆ್ಯಕ್ಚುಲಿ ಈ ಪ್ರಾಪರ್ಟಿ ಯಾಕೆ ತೊಗೋಬೇಕು, ಏನಕ್ಕೆ ತೊಗೋಬೇಕು ಆ್ಯಂಡ್ ಲೀಗಲ್ ವೈಸ್ ಹೇಗಿದೆ ಎಲ್ಲ ಕೂಡ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಪ್ರಾಪರ್ಟಿ ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಅಲ್ಲಿ ಅಪ್ರಿಷಿಯೇಷನ್ ಸಿಗುತ್ತಾ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡಿಕೊಂಡು ಸಿಗ್ತಕ್ಕಂಥ ಜಾಗದಲ್ಲಿ ಇಮಿಡಿಯೇಟಾಗಿ ಬುಕಿಂಗ್ ಮಾಡ್ಕೋಬೇಕಾಗತ್ತೆ. ಯಾಕಂತಂದರೆ ಪ್ರಾಪರ್ಟಿ ಸಿಗೋದಿಲ್ಲ ಬೇಗ, ಯಾಕಂದರೆ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರ್ತಕ್ಕಂಥದ್ದು ಸಿಗೋದಿಲ್ಲ. ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರ್ತಕ್ಕಂಥ ಸಿಕ್ಕಿದೆ ಅಂತಂದರೆ ದಯವಿಟ್ಟು ಇಮಿಡಿಯೇಟಾಗಿ ಬಂದ್ಬಿಟ್ಟು ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿತ್ತು ಅಂತಂದರೆ ನಾವು ಲೈಫ್ ಲಾಂಗ್ ಚೆನ್ನಾಗಿರ್ತೀವಿ ಅಂತ. ಪ್ರಾಪರ್ಟಿ ತೊಗೊಳ್ಳೋದೇ 100 ಇಯರ್ಸ್ವರೆಗೂ ಚೆನ್ನಾಗಿರಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾರೆ. ಹಾಗಾಗಿ ನಮ್ಮ ಪ್ರಾಪರ್ಟಿ ಮಾಲೂರು ಟೌನ್ ಪ್ಲಾನಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ಪ್ರಾಪರ್ಟಿ ಆಗಿರೋದ್ರಿಂದ BMRD ಅಂಡರಲ್ಲಿ ಬರ್ತಕ್ಕಂಥ ಈ ಮಾಲೂರು ಟೌನ್ ಪ್ಲಾನಿಂಗ್ ಅಥಾರಿಟಿ ಆಗಿದೆ ಆ್ಯಂಡ್ RERA ಅಪ್ರೂವ್ಡ್ ಆಗಿದೆ. ಇಂಡಿವಿಜುವಲ್ ಸೈಟ್ಗೆ ಈ ಖಾತಾ ಆಗಿ ಎ ಖಾತಾ ಪ್ರಾಪರ್ಟಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಲೀಗಲ್ ಇಶ್ಯೂ ಬರೋದೇ ಇಲ್ಲ. ನಿಮಗೆ ಡೌಟ್ ಇತ್ತು ಅಂತಂದ್ರೂ ಕೂಡ, ಯಾಕಂದರೆ ನಾವು ಪ್ರಾಪರ್ಟಿ ತೊಗೊಳ್ಳೋವಾಗ ಕೂಡ 2-3 ಲಾಯರ್ ಹತ್ರ ಕೂಡ ಲೀಗಲ್ ಒಪಿನಿಯನ್ ತೊಗೊಂಡು ಪ್ರಾಪರ್ಟಿ ತೊಗೊಂಡಿರ್ತಕ್ಕಂಥದ್ದು. ನಿಮಗೆ ಡೌಟ್ ಇತ್ತು ಅಂತಂದ್ರೆ ಕೂಡ ನೀವು ಇಂಡಿವಿಜುವಲ್ ಸೈಟಿಗೆ ಯಾವ್ದು ಸೈಟ್ ಬುಕ್ ಮಾಡ್ತೀರೋ ಆ ಸೈಟ್ ಡಾಕ್ಯುಮೆಂಟ್ಸ್ನ ಕೊಡ್ತೀವಿ, ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಲೈಕ್ ಮದರ್ ಡೇಟಿಂದ ಹಿಡಿದು ಟಿಲ್ ಡೇಟ್ವರೆಗೂ ಕೂಡ RERA ಅಪ್ರೂವ್ಡ್ ಆಗಿ ಇಂಡಿವಿಜುವಲ್ ಎ ಖಾತಾ ಈ ಖಾತಾ ಇರತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸು ಕೂಡ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಟ್ಟಿರ್ತೀವಿ. ಆ ಡಾಕ್ಯುಮೆಂಟ್ಸ್ನೆಲ್ಲ ಕೂಡ ನಿಮಗೆ ಗೊತ್ತಿರ್ತಕ್ಕಂಥ ಲಾಯರು, ನಿಮ್ಮ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಲಾಯರ್ಗೆ ನೀವೆಲ್ಲ ತೊಗೊಂಡೋಗಿ ತೋರಿಸಿ ನಿಮಗೆ ಓಕೆ ಆದಮೇಲೆ ಬಂದು ಬೇಕಾದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಹಾಗಾಗಿ ಎಲ್ಲ ಕೂಡ ಮದರ್ ಡೀಡ್ ಇದೆ, ಈ ಖಾತಾ, ಸೈಟ್ ಡಾಕ್ಯುಮೆಂಟ್ಸು, ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ಸ್ ಇದೆ. ಹಾಗಾಗಿ ನೀವೆಲ್ಲ ಕೂಡ ಯಾವುದೇ ಕಾರಣಕ್ಕೂ ಲೀಗಲ್ ಡೌಟ್ಸ್ ಇಲ್ದಿರ ಕೂಡ ಇಮಿಡಿಯೇಟಾಗಿ ಬಂದು ಸೈಟ್ನ ಬುಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೈಟ್ ಇಮಿಡಿಯೇಟಾಗಿ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೋಬೋದು. ಡೆವಲಪ್ಮೆಂಟ್ ಅಂತ ಬಂದಾಗ RERA ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ಇದು ಆ್ಯಸ್ ಪರ್ RERA ನಾರ್ಮ್ಸ್ ಪ್ರಕಾರ ಎಲ್ಲ ರೀತಿಯಾದಂಥ ಡೆವಲಪ್ಮೆಂಟ್ಸು ಇಲ್ಲಿ ಮಾಡಿದ್ದೀವಿ. CC ರೋಡ್ ಮಾಡಿದ್ದೀವಿ, ಅಂಡರ್ಗ್ರೌಂಡ್ ಕರೆಂಟ್ ಕೊಟ್ಟಿದ್ದೀವಿ, CC ಡ್ರೈನೇಜ್ ಮಾಡಿದ್ದೀವಿ, UGD ಇದೆ, ರೈಟ್ ರೌಂಡ್ ಕಾಂಪೌಂಡ್ ಇದೆ, ಅದರ ಜೊತೆಗೆ ಪಾರ್ಕ್ ಇದೆ, CA ಸೈಟ್ ಇದೆ, 30 ಫೀಟ್ ವೈಡ್ ರೋಡ್ ಇದೆ. ಈ ಡೆವಲಪ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಇಮ್ಮಿಡಿಯೇಟಾಗಿ ಯಾರೇ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ಕನ್ಸ್ಟ್ರಕ್ಷನ್ ಸಹಿತ ಸ್ಟಾರ್ಟ್ ಮಾಡ್ಬೋದು. ರೈಲ್ವೆ ಸ್ಟೇಷನ್ಗೆ ತುಂಬ ನಿಯರ್ ಬೈ ಇರೋದ್ರಿಂದ, ಮಾಲೂರು ರೈಲ್ವೆ ಸ್ಟೇಷನ್ಗೆ ಕೇವಲ 200 ಮೀಟರ್ ದೂರದಲ್ಲಿರೋದ್ರಿಂದ ಇವನ್ ಬಾಡಿಗೆಗೂ ಸಹಿತ ಚೆನ್ನಾಗಿ ಇಲ್ಲಿ ಬರ್ತಾರೆ ಜನ. ಹಾಗೆ ನಮ್ಮ ಬೆಂಗಳೂರು ಟ್ರಾಫಿಕ್ ಈಗ ನೋಡಿದ್ದೀವಿ, ಒಂದು ಜಾಗದಿಂದ ಒಂದು ಜಾಗಕ್ಕೆ 10 ಕಿಲೋಮೀಟರ್ ನಾವು ಡ್ರೈವ್ ಮಾಡಬೇಕು ಅಂತಂದರೆ ಮಿನಿಮಮ್ ಅರ್ಧ ಗಂಟೆ 3/4 ಗಂಟೆ ಆಗುತ್ತೆ. ಆದರೆ ಇಲ್ಲಿ ಮಾಲೂರು ರೈಲ್ವೆ ಸ್ಟೇಷನಿಂದ ಮೆಜೆಸ್ಟಿಕ್ಗೆ ಕೇವಲ 30 ನಿಮಿಷಕ್ಕೆ ಹೋಗ್ಬೋದು ಬೈ ಟ್ರೈನ್. ಫ್ರೀಕ್ವೆಂಟಾಗಿ ಟ್ರೈನ್ಸ್ ಇದೆ, ತಿರುಪತಿಗೆ ಹೋಗೋ ಟ್ರೈನು, ಬಂಗಾರಪೇಟೆ, ಚೆನ್ನೈಗೆ ಹೋಗೋ ಟ್ರೈನೆಲ್ಲ ಇದೇ ಲೈನಲ್ಲಿ ಪಾಸ್ ಆಗುತ್ತೆ. ಈ ಮಾಲೂರಿಂದ ಮೆಜೆಸ್ಟಿಕ್ಗೆ ಕೇವಲ 30 ನಿಮಿಷಕ್ಕೆ ಹೋಗ್ಬೋದು. ಈ ಜರ್ನಿ ಟೈಮ್ ಸಹಿತ ನಮಗೆ ಉಳಿಸುತ್ತೆ ಇದು ಆ್ಯಕ್ಚುಲಿ ಇಲ್ಲಿ ಮಾಲೂರಿಗೆ ಮೆಟ್ರೋ ಬರ್ತಕ್ಕಂಥ ಚಾನ್ಸಸ್ ಇದೆ. ಯಾಕಂದರೆ ಸ್ಯಾಟಲೈಟ್ ಟೌನ್ಸ್ ಎಲ್ಲ ಕೂಡ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಆಲ್ರೆಡಿ ಕರ್ನಾಟಕ ಗೌರ್ಮೆಂಟ್ ಎಲ್ಲ ಕೂಡ ಅದನ್ನೆಲ್ಲ ಕೂಡ ಡೆವಲಪ್ಮೆಂಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಕೂಡ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿ ಫ್ಯೂಚರಲ್ಲಿ ಇದು ಸಿಟಿ ಲಿಮಿಟಲ್ಲಿ ಬಂದಿರತಕ್ಕಂಥದ್ದು ಸಾಧ್ಯ ಆಗೋ ಚಾನ್ಸಸ್ ಇದೆ. ಟೌನ್ ಒಳಗಡೆನೇ ಇರೋದ್ರಿಂದ ಇದು ಟೌನ್ ಲಿಮಿಟ್ಸಲ್ಲೇ ಬರುತ್ತೆ, ಔಟ್ಸ್ಕರ್ಟ್ಸಲ್ಲಿ ಬರೋಲ್ಲ. ಮಾಲೂರಿಗೆ ಟೌನ್ ಲಿಮಿಟ್ಸಲ್ಲೇ ಬರ್ತಾ ಇದೆ.
ಕೇವಲ ವಾಕಬಲ್ ಡಿಸ್ಟೆನ್ಸಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ವಾಕಬಲ್ ಡಿಸ್ಟೆನ್ಸಲ್ಲಿ ರೈಲ್ವೆ ಸ್ಟೇಷನ್ನು ಇದೆ, ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಎಲ್ಲ ನಿಯರ್ ಬೈ ಇದೆ, ನಮ್ಮ ಪಕ್ಕದಲ್ಲೇ ಕಾಲೇಜ್ ಇದೆ. ಸೊ ಎಲ್ಲ ಅನುಕೂಲಗಳಿರುವಂಥ ಈ ಲೇಔಟ್ ಇದಾಗಿರೋದ್ರಿಂದ ಇಲ್ಲಿ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಫಸ್ಟ್ ಸರ್ವಿಸ್ ಬೇಸಿಸಲ್ಲಿ ಸೈಟ್ ಕೊಡ್ತಾ ಇದ್ದೀವಿ. ಯಾರು ಬೇಗ ಬರ್ತಾರೋ ಅವ್ರಿಗೆ ಸೈಟ್ ಸಿಗುತ್ತೆ. ಆಲ್ ದ ಬೆಸ್ಟ್. ಲಿಮಿಟೆಡ್ ಫೀಲ್ಡ್ಸಲ್ಲಿ ಆಫರ್ ಕೊಡ್ತಾ ಇದ್ದೀವಿ. ಅದು ಅಪ್ ಟು 1 lakh rupeesವರೆಗೂ ಆಫರ್ನ ನಾವು ಅನೌನ್ಸ್ ಮಾಡಿದ್ದೀವಿ. ಆದಷ್ಟು ಬೇಗ ಬಂದ್ಬಿಟ್ಟು ಈ ಆಫರ್ನ ನಿಮ್ಮದಾಗಿಸ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಧನ್ಯವಾದ.